ಸರ್, ಮೊದಲಿಗೆ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಹಿತೈಷಿ ರವಿ ಶ್ರೀವತ್ಸ ಫಸ್ಟ್ ಟೈಮು ಅವನ ಬ್ಯಾನರಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾನೆ ಮತ್ತು ಡೈರೆಕ್ಟ್ ಮಾಡಿದ್ದಾನೆ. ಅವ್ನಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ಸಿನಿಮಾ ನಾನು ನೋಡಲಿಲ್ಲ, ಬಟ್ ನನ್ನ ಸ್ನೇಹಿತರು ಚಂದನ್ ಸುರೇಶು, ಸಂಜೀವ್ ಅವರು, ಡೈರೆಕ್ಟರ್ ನಾಗಣ್ಣವರೆಲ್ಲ ನೋಡಿದ್ದಾರೆ. ಅವರೆಲ್ಲ ಹೇಳಿದ ಪ್ರಕಾರ 100% ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ. ಅದು ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತಂತ ಹೇಳಿದ್ರು. ಉತ್ತರ ಕರ್ನಾಟಕ ಅಲ್ಲ, ಎಲ್ಲ ಕಡೆ ಚೆನ್ನಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಯಾಕೆಂತಂತಂದರೆ ಅವನು 1.5 ವರ್ಷದಿಂದ ತುಂಬ ಶ್ರಮಪಟ್ಟು ಅವನ ಜೊತೆ ಕೈ ಜೋಡಿಸಿರೋ MS ರಮೇಶ್ ಆಗ್ಬೋದು, ನಮ್ಮ ರೆಡ್ಡಿ ಆಗ್ಬೋದು, ಆಮೇಲೆ ಸೋನು ಮೇಡಮ್ ಆಗ್ಬೋದು, ಎಲ್ಲರೂ ಸೇರಿ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅವ್ನಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಪ್ಲಸ್ ಇನ್ನೊಂದು, ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳು ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂತಂದರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಸಕ್ಸಸ್ ಆದಷ್ಟು ಇಂಡಸ್ಟ್ರಿಗೆ ಒಳ್ಳೆಯದು. ಹಾಗೆ ನಮ್ಮ ಮಹಾನ್ ಭಾವರಾದಂಥ ಚಂದನ್ ಸುರೇಶ್ ಈ ಹಿಂದೆ ನಮ್ಮ ರವಿ ಶ್ರೀವತ್ಸ ದೊಡ್ಡ ಹಿಟ್ ಕೊಟ್ಟಿದ್ರು, ಡೈಲಾಗ್ ಬರೆದು ಪೊಲೀಸ್ ಸ್ಟೋರಿ ಅಂತ. ಆವಾಗ ಅವರೇ ಈ ಆಫೀಸಲ್ಲಿ ರಿಲೀಸ್ ಮಾಡಿದ್ರು ಸಿನಿಮಾ. ಅವ್ರ ಆಫೀಸಿಂದನೇ ಅವ್ನಿಗೇನೋ ಒಂದು ಇದಾಗಿ ಅವಿನಾಭಾವ ಸಂಬಂಧ ಅಂತೀವಲ್ಲ, ಆ ಥರ ಮತ್ತೆ ರವಿ ಅವ್ರ ಜೊತೆನೇ ಸೇರಿಕೊಂಡು ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದಾನೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ.